ಸೊ ನಮ್ಮ ಪಾಡ್ಕಾಸ್ಟ್ ಅನ್ನು ಮುಗಿಸುವಂತಹ ಸಮಯ ಬರ್ತಾ ಇದೆ. ಸೊ ಬೇರೆ ಏನು ವಿಶೇಷ ಏನಾದರೂ ನಿಮ್ಮ ಹತ್ರ ಇದೆಯಾ? ಅಂದ್ರೆ ಸ್ಕಿಲ್ ಹಾಡ್ತೀರಾ ಅಥವಾ ಭರತನಾಟ್ಯ ಅಂತ ಹೇಳಿದ್ರಿ, ಯಕ್ಷಗಾನ ಅಂತ ಹೇಳಿದ್ರಿ, ಡೈಲಾಗ್ ಹೊಡಿಬೋದಾ? ಏನಾದ್ರೂ ಒಂದು ನಮ್ಮ ವ್ಯೂವರ್ಸ್ಗೆ ಕೊಡೋದಿದ್ರೆ ಏನಿದೆ ನಿಮ್ಮ ಹತ್ರ? ಅಂದ್ರೆ ತುಂಬಾ ಅಪಾರ ಭಂಡಾರ, ಜ್ಞಾನದ ಭಂಡಾರನ್ನು ಹೊತ್ತು ತಿರುಗುವಂತ ವ್ಯಕ್ತಿ. ಇನ್ಸ್ಟಾಗ್ರಾಮ್ ಅಲ್ಲಿ ಕ್ವಶನ್ಸ್ ಕೇಳ್ಬಹುದು, ನಾನು ಆನ್ಸರ್ ಮಾಡ್ತೇನೆ. ಅಥವಾ ತುಳು ಪಾಡ್ದನ ನನ್ಗೆ ಜಾಸ್ತಿ ಇಷ್ಟ. ಅದರಲ್ಲಿ ಬಲೀಂದ್ರ ಪಾಡ್ದನ ಇದೆ, ಆಮೇಲೆ ಒಂದು ರಾಧಪ್ಪನ ಸ್ಟೋರಿ ಇದೆ. ನನ್ಗೆ ಜಾಸ್ತಿ ಪಾಡ್ದನ, ಯಾಕಂದ್ರೆ ನಮ್ಮ ಪರಂಪರೆಯನ್ನು ನಾವು ಉಳಿಸ್ಕೊಳ್ಬೇಕು. ಪಾಡ್ದನ ಎನ್ನುವುದು ಇತ್ತೀಚಿನ ದಿನಗಳಲ್ಲಿ ಒಬ್ರಿಗೂ ಬರಲ್ಲ. 40 years ಆಗ್ಲಿ 50 yearsನವ್ರಿಗೂ ಬರಲ್ಲ. ಯಂಗ್ ಜನರೇಷನ್ಸ್ಗಂತೂ ಬರುದೇ ಇಲ್ಲ. ನಾವು ಅದನ್ನು ಉಳಿಸ್ಕೊಳ್ಬೇಕು, ನಮ್ಮ ಅದು ಸಂಸ್ಕೃತಿ. ಸೊ ಪಾಡ್ದನದ್ದೊಂದು ಸಣ್ಣ ಕ್ಲಿಪ್ ಬೇಕಿದ್ರೆ ಹೇಳ್ತೇನೆ. ಕಂಪ್ಲೀಟ್ ಹೇಳ್ಬೇಕಾ ಅಥವಾ ಜಸ್ಟ್ ಒಂದು ರೀಲ್ಸ್? ಒಂದು ಇತ್ತೀಚೆಗೆ ಬಲೀಂದ್ರ ಪಾಡ್ದನ ಅಂತ ಇದೆ. ಬಲೀಂದ್ರ ಪಾಡ್ದನ ಇತ್ತೀಚೆಗೆ ಬೇರೆನೇ ರೀತಿ ಹೇಳ್ತೇವೆ, ಬಟ್ ಅದರ ಮೂಲ ಪಾಡ್ದನ ಯಾರಿಗೂ ಗೊತ್ತಿಲ್ಲ. ಅದು ಹೀಗೆ ಸ್ಟಾರ್ಟ್ ಆಗ್ತದೆ: ಕೆಸರೆನ್ಪಿ ಕಿರೆಟ್ ತಾಮರೆನ್ಪಿ ಪೂಟು ಆ ಜೀಸಲಿಡು ಮೋಜಿ ಕುಸುಮಡು ಮೂವೇರು ಮಾಣಿಲು ಉದಯಲಾಯರು ದಿಪನಲಾಯರು ಅಪಗಾಂಡಗಲೆ ಮಠಪತ್ತು ಸಾರಥಿ ಮಲ್ಪರೆ ಬಲ್ಲಿ ಬಾರಕೇನ ಕಿರಂಗ್ ನಡಿಯರೆ ಪೂಲಡಿ ಜಾಗಲೆಜ್ಜಿ ಅಪಗಾಡ ಪನ್ಪೆರು ಈ ದೇಶ ಏರ ಪುದರುಡುಂಡು ಅಪಗ ಪನ್ಪೆರು ಈ ದೇಶ ಮುಡ ಈ ದೇಶಡು ಚಕ್ರಂದ ಕೋಟೆಡು ಒಡ್ಡು ಪಾಡ್ದು ಓಲಗಾತೆ ಬಲಿಯಂದ್ರ ಚಕ್ರವರ್ತಿ ದಾನ ಕೇನಿನಗಲೆಗೆ ಇಜ್ಜಿ ಪನ್ಪಿನ ಎತ್ತು ಆತನ ಕೆಂಡದು ಮಾಣಿಲು ನೇರನ ಕಾಂಡಲಕ್ಕದು ತರ ಕಮೀದು ಬಲಿಯಂದ್ರ ಎತ್ತಿ ನಡೆ ಪೋಪೆರು ಅಪಗ ಬಾರಿ ಪೊರ್ಲುದ ಮಾಣಿಲು ಬರ್ಪಿನ ತೂದು ಬಲಿಯಂದ್ರಕ್ಕೇನು ಏರಪ್ಪ ಮಾಣಿಲು ದಾನ ಕಜ್ಜೋಡು ಬತ್ತರು ಅಪಗ ಮಾಣಿಲು ಅನ್ಪೆರು ಎಂಕಲೆ ಮೂಜಿ ಮುಟ್ಟು ಜಾಗ ಕೊರಡು ಈ ಮೂಜಿ ಮುಟ್ಟುಡು ದಾದ ಜಾಗ ಮಲ್ಪುವರು ನಿಗುಲ್ಕೆ ಎನ್ನಗ ಬನ್ಪೆರು ಬಲ್ಲಿ ಬಾರಕೇನ ಗಿರಂಗಿ ಮಲ್ಪುವ ಬಂಡದು. ಹೀಗೆ ತುಳು ಪಾಡ್ದನ ಬರ್ತದೆ. ಇದು ಬಲೀಂದ್ರನ ಪಾಡ್ದನ. ಬಲಿ ಚಕ್ರವರ್ತಿಯನ್ನು ವಿಷ್ಣು ವಾಮನ ರೂಪದಲ್ಲಿ ಬಂದು ಹೇಗೆ ಅಂತ್ಯ ಮಾಡ್ತಾನೆ ಅಂತ ತುಳು ಪಾಡ್ದನದಲ್ಲಿ ವಿವರಿಸಲಾಗಿದೆ. ಅವರು ಬರುವ ಒಂದು ಸನ್ನಿವೇಶ ಬರುವಾಗ ಹೇಳುವಂತ ಈ ವಿಷ್ಣು ವಾಮನನ ಅವತಾರ ತಾಳಿಕೊಂಡು ಸಣ್ಣ ಪೋರನ ಬಾಲಕನ ರೂಪದಲ್ಲಿ ಬಲಿ ಅಂದ್ರೆ ಇರುವಲ್ಲಿಗೆ ಭೂಮಿಯನ್ನು 3 ಮುಟ್ಟು ಜಾಗ ಅಂತ 3 ಸ್ಟೆಪ್ ಜಾಗ ಕೇಳಲಿಕ್ಕೆ ಬರುವ ಒಂದು ಪಾಡ್ದನ. ಅದೇ ರೀತಿ ರಾಧಪ್ಪ ಅಂತ ಇದ್ದಾನೆ, ಅದು ಬೇಕಿದ್ರೆ ಹೇಳ್ತೇನೆ ಸ್ವಲ್ಪ. ಹೇಳಿ. ಏರಿಯೇ ರಾಧಪ್ಪೆ ಕತ್ತಲೆ ಕೋಣೆಡೆ ಜೈದೇನೆ ಬಾಲ ರಾಧಪ್ಪೆ ಲಕ್ ಮಗ ಬಾಲ ರಾಧಪ್ಪ ಬಂಜೀದ ಬಡೌಗು ಉನ್ಲ ಮಗ ಮೈತ ಕುರೆಕ್ ಮೀಲ ಮಗ ಇಲ್ಲದ ಪಂಜೋಲು ಉಲೈ ಪಿದೈ ಪೋನ ಕಾರಗ್ ಒರಂಕುವೇನೆ ಬಾಲ ರಾಧಪ್ಪೆ ದಾದ ತೂದು ಸೊಲ್ತ ಮಗ ಬೆನ್ನಿ ತೂದು ಸೊಲ್ತಾಡ ನಮ್ಮನೆ ಬೆನ್ನಿ ಉಂಡು ಪೊಣ್ಣು ತೂದು ಸೊಲ್ತಾಡ ತಿರ್ತಾನೆ ಸಿರಿಬಾರ ಲೋಕೋಡು ನಿನ್ನಾನೆ ತಮ್ಮಾಲೆ ಮಗಲುಲ್ಲೋಲೆ. ಅದು ಪಾಡ್ದನ ಬರ್ತದೆ. ಸೂಪರ್. ಥ್ಯಾಂಕ್ ಯು. ಖುಷಿ ಆಗ್ತದೆ, ಕೇಳಲಿಕ್ಕೆ ಖುಷಿ ಆಗ್ತಾ ಉಂಟು. ಇದೆಲ್ಲ ಇತ್ತೀಚೆಗೆ ನಶಿಸ್ತಾ ಇದೆ. ನಾವೆಲ್ಲ ಅದಕ್ಕೆ ಕಾನ್ಸಂಟ್ರೇಟ್ ಕೊಡ್ಬೇಕು, ಬಟ್ ನಮ್ಮ ಕಾನ್ಸಂಟ್ರೇಷನ್ಸ್ ಬೇರೆ ಕಡೆ ಡೈವರ್ಟ್ ಆಗಿದೆ ನೀವು ಹೇಳಿದಾಗ. ಸೊ ಅದನ್ನೆಲ್ಲ ನಾವು ಉಳಿಸ್ಬೇಕು, ಬೆಳೆಸ್ಬೇಕು. ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಬಿಟ್ಕೊಡ್ಬಾರ್ದು. ಅದರೊಂದಿಗೆ ಮಾನವೀಯತೆ ಫಸ್ಟ್ ಇರ್ಬೇಕು. ಮತ್ತೆ ಬೇರೆ ಯಕ್ಷಗಾನ ಎಲ್ಲ ಗೊತ್ತಿದ್ಯಾ? ಯಕ್ಷಗಾನದಲ್ಲಿ ಸ್ಟೆಪ್ಸ್ ಗೊತ್ತಿದೆ, ತ್ರಿವುಡೆ ತಾಳ, ಆದಿ ತಾಳ. ಯಕ್ಷಗಾನದಲ್ಲಿ ಇದೆ ಹೇಳ್ತಾರ, ಡೈಲಾಗ್ಸ್ ಹೇಳ್ತಾರ. ಡೈಲಾಗ್ಸ್ ಗಿಂತ ನಾನು ಜಾಸ್ತಿ ಕುಣಿತಾ ಇದ್ದದ್ದು. ತಕ್ಕು ತಾಕಿಟ ತಕ್ಕಿಟ ತರಿಕಿಟ ಕಿಟ ತಕ ತಾತ ಇತಕ ದಿತ್ತ ದದಿಗಿಣ ದಿಮ್ ಅಂತ. ಹಾಗೆ ನನ್ಗೆ ಅದು ಪಂಚಪ್ರಾಣ ಯಕ್ಷಗಾನ ಅಂದ್ರೆ. ಮೊನ್ನೆಯೂ ನಾನು ಯಕ್ಷಗಾನ ಕೇಂದ್ರಕ್ಕೆ ಹೋಗಿ ಒಂದು ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಬಂದೆ. ಅದು ಗೊತ್ತಿಲ್ಲ, ಹಾಡು ಇಲ್ಲ, ನಾನು ಭಗವದ್ಗೀತೆ ಕಲಿಲ್ಲ. ಹೆಜ್ಜೆ ಹಾಕ್ಲಿಕ್ಕೆ ಸಾಂಗ್ ಎಲ್ಲ ಗೊತ್ತಿಲ್ಲ. ಸಾಂಗ್ ಅಲ್ಲಿ ನಾನು ಸ್ಕೂಲಲ್ಲಿ ಎಲ್ಲ ಕಾಂಪಿಟಿಷನ್ಗೆ ಸೇರ್ತಾ ಇದ್ದೆ. ಸಾಂಗ್ ಒಂದು ಯಾರು ಹಾಡಿದ್ರೆ ಹೇಳ್ತಾರೆ, ನೀವು ಹಾಡಬೇಡಿ ದಯವಿಟ್ಟು. ಅಷ್ಟು ಕರ್ಕಶ ಆಗಿರ್ತದೆ ಅಲ್ವಾ? ಮತ್ತೆ ಬೇರೆ ಏನಾದ್ರು? ಬೇರೆ ಫುಡ್ ಮಾಡ್ತೇನೆ. ಟ್ರೆಡಿಷನಲ್ ಅದು ಈ ಗುಂಡ, ಇದರ ಎಲೆಯಲ್ಲಿ ಹಲಸಿನಕಾಯಿ ಎಲೆಯಲ್ಲಿ ಅದು ಅದರ ಪಾಟ್ ತರ ಮಾಡಿ ನಾನೇ ಖುದ್ದು ಮಾಡ್ತೇನೆ. ಆಮೇಲೆ ಮೂಡೆ ಅಂತ ಸ್ಕ್ರೀವ್ ಪೈನ್ ಲೀವ್ಸ್ ಅಲ್ಲಿ ಅದನ್ನು ರೌಂಡ್ ಆಗಿ ಚುಚ್ಚಿ ದೊಡ್ಡ ಗ್ಲಾಸ್ ತರ ಮಾಡಿ ಅದು ಮಾಡ್ತೇನೆ. ಆಮೇಲೆ ಇದು ಹಣಿತೇನೆ ಬೇಕಿದ್ರೆ, ಮಡಲ್ ಅಂತ ಹೇಳ್ತೇವೆ, ತೆಂಗಿನ ಮರದ್ದು ಅದು. ಆಮೇಲೆ ಗಾರ್ಡನ್ ಮಾಡ್ತೇನೆ, ತುಂಬಾ ಇಂಟ್ರೆಸ್ಟಿಂಗ್ ಗಾರ್ಡನ್ ಅಲ್ಲಿ. ಆಮೇಲೆ ಕುಕಿಂಗ್ ಜಾಸ್ತಿ ನನಗೆ. ಫುಡ್ ಟ್ರೆಡಿಷನಲ್ ಫುಡ್ ಯಾವುದು?
ಫುಡ್ ಎಲ್ಲ ಆಡು ಸೊಪ್ಪದು ಆಡು ಮುಟ್ಟದ ಸೊಪ್ಪಿಲ್ಲ ನನ್ಗೆ ಯಾವ್ದು ದೇವರ ದಯಿಂದ ಯಾವ್ದು ಸಿಗ್ತದೆ ಅದನ್ನೆಲ್ಲ ತಿನ್ಕೊಂಡು ಹೋಗ್ತೇನೆ. ಎಲ್ಲ ಫುಡ್ ತಿಂತೀರಾ? ಎಲ್ಲ ಫುಡ್ ತಿಂತೇನೆ. ವರ್ಷದಲ್ಲಿ ಸಸ್ಯ ತರಕಾರಿಯಲ್ಲಿ ಎಲ್ಲ ಯಾವ್ದು ತರಕಾರಿಯನ್ನು ವೇಸ್ಟ್ ಮಾಡಲ್ಲ. ಅದಕ್ಕೆ ಎಲ್ಲರೂ ನನ್ಗೆ ಹೇಳ್ತಾರೆ ಆಡು ಅಂತ. ಆಮೇಲೆ ನನ್ನ ಒಂದು ಪಾಲಿಸಿ ಅಂದ್ರೆ ಒಂದು ನಾನು ವೇಸ್ಟ್ ಮಾಡಬಾರ್ದು. ಯಾಕಂದ್ರೆ ನಾವು ಅಷ್ಟು ಕಷ್ಟದಿಂದ ಬಂದವರು. ಮನೆಯಲ್ಲಿ ಸ್ವಲ್ಪ ಜಗಳ ಅದಕ್ಕೆ ಯಾರಾದ್ರೂ ಫ್ರೆಂಡ್ಸ್ ಒಟ್ಟಿಗೆ ಅನ್ನ ವೇಸ್ಟ್ ಮಾಡಿದ್ರೆ ಜಗಳ ಆಗ್ತದೆ. ಸೊ ಅನ್ನಕ್ಕೆ ರೆಸ್ಪೆಕ್ಟ್ ಕೊಡ್ಬೇಕು ನಾವು, ವೇಸ್ಟ್ ಮಾಡಬಾರ್ದು. ಈಗ ನಾವು ನೋಡ್ತೇವೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೋ ಮಂದಿ ಊಟಕ್ಕೆ ಅನ್ನಕ್ಕೆ ಗತಿ ಇಲ್ಲದೆ ಒದ್ದಾಡ್ತಾ ಇರ್ತಾರೆ. ಸೊ ಆ ಸಂದರ್ಭದಲ್ಲಿ ನಾನು ರಿಕ್ವೆಸ್ಟ್ ಎಲ್ಲರ ಹತ್ರ ಅನ್ನಕ್ಕೆ ರೆಸ್ಪೆಕ್ಟ್ ಕೊಡಿ, ವೇಸ್ಟ್ ಮಾಡಿ ಎಷ್ಟು ಬೇಕು ಅಷ್ಟೇ ಹಾಕಿಕೊಳ್ಳಿ ಅಂತ. ನಮ್ಮ ಮನೆಯಲ್ಲೂ ಅಷ್ಟೇ ಎಲ್ರಿಗೂ ಹೇಳುದು ನಾನು.